ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ನಂತರ ಬಿರುಗಾಳಿ ಏಳಲಿದೆಯಂತೆ. ಹೀಗಂತ ಹೇಳಿರೋದು ಕೆಎನ್ ರಾಜಣ್ಣ. ಸದ್ಯ ತಂಗಾಳಿ, ಸೆಪ್ಟೆಂಬರ್ ನಂತರ ಬಿರುಗಾಳಿ ಅಂತ ಹೇಳೋ ಮೂಲಕ ಸೆಪ್ಟೆಂಬರ್ನಲ್ಲಿ ಆಗುತ್ತಾ ರಾಜಕೀಯ ಕ್ರಾಂತಿ ಅನ್ನೋ ಅನುಮಾನಕ್ಕೆ ಪುಷ್ಟಿ ನೀಡಿದ್ದಾರೆ ಕೆಎನ್ ರಾಜಣ್ಣ. ಮುಂದಿನ 2 ತಿಂಗಳಲ್ಲೇ ಭಾರೀ ಸಂಚಲನ ಉಂಟಾಗಲಿದೆಯಂತೆ. ಸಿಎಂ ಆಪ್ತರ ಮಾತಿನಲ್ಲೇ ಹಾಗಾದ್ರೆ ಮುಂದಾಗಲಿರುವ ಭಾರೀ ಬೆಳವಣಿಗೆಯ ಅಸಲಿ ರಹಸ್ಯ ಅಡಗಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಸರ್ಕಾರದಲ್ಲಿ ಬದಲಾವಣೆಯ ಬಿರುಗಾಳಿ ಟಾಕ್ಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಹಾಗೆ ಸಂಪುಟದಲ್ಲಿ ರಾಜಕೀಯ ಮೇಲಾಟ ಸ್ಟಾರ್ಟ್ ಆದಂತೆ ಕಾಣ್ತಾ ಇದೆ. ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ ಮಾತಿನ ಗೇಮ್ ಮುಂದುವರೆದಿದೆ. ಕರ್ನಾಟಕದಲ್ಲಿ ಹಾಗಾದ್ರೆ ಮುಖ್ಯಮಂತ್ರಿ ಸ್ಥಾನವೇ ಬದಲಾಗುತ್ತಾ? ಇಬ್ಬರು ಸಿಎಂ ಆಪ್ತರು ತದ್ವಿರುದ್ಧವಾದ ಹೇಳಿಕೆಗಳನ್ನು ನೀಡಿದ್ದಾರೆ. ಹೀಗಾಗಿ ಯಾರ ಮಾತಿನ ಅರ್ಥ ಏನು ಅನ್ನೋದೇ ಸದ್ಯಕ್ಕಿರುವ ಗೊಂದಲ. ಭಾರಿ ಏನಾಗಲ್ಲ, ಬದಲಾವಣೆ ಆಗ್ಬೋದು. ಭಾರಿ ಏನಾಗಲ್ಲ, ಬದಲಾವಣೆ ಆಗ್ಬೋದು. ಅದನ್ನೇ ಬದಲಾವಣೆ ಆಗ್ಬೋದು, ಭಾರಿ ಆಗೋಲ್ಲ ಅಷ್ಟೇ. ಎಐಸಿಸಿಗೆ ಬಿಟ್ಟಿದ್ರೆ ಅದು ಯಾವಾಗ ಏನ್ ಮಾಡ್ತಾರೆ ಯಾರು ಗೊತ್ತು. ಯಾವ ಬದಲಾವಣೆಗಳು ಏನೇನು ಮಾಡ್ತಾರೆ, ಯಾವ ನಿರ್ಣಯಗಳನ್ನ ಅದು ಎಐಸಿಸಿ ಬಿಟ್ಟಿದ್ರು. ನಾವ್ ಹೇಳುವಂತ ಅಗತ್ಯ ಕೂಡ ಇಲ್ಲ ಅದಕ್ಕೆ. ಸೆಪ್ಟೆಂಬರ್ ಕಳೀಲಿದ್ದು ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಸರ್ಕಾರ ಅಸ್ತಿತ್ವಕ್ಕೆ ಬಂದು 1-2 ತಿಂಗಳಲ್ಲೇನೆ ಭಾರೀ ಕ್ರಾಂತಿ, ಬದಲಾವಣೆ, ಈ ರೀತಿಯ ಚರ್ಚೆಗಳು ಪ್ರಾರಂಭ ಆಗಿತ್ತು. 2.5 ವರ್ಷ ಕಳೆದಿದೆ. ಇದೀಗ ರಾಜಣ್ಣ ಅವರ ಹೊಸ ಹೇಳಿಕೆ ಸೆಪ್ಟೆಂಬರ್ ಕಳೀಲಿ ಅಂತ ಏನ್ ಅರ್ಥ? ಇದಕ್ಕೆ ತದ್ವಿರುದ್ಧವಾಗಿ ಸತೀಶ್ ಜಾರಕಿಹೊಳಿ ಮಾತನಾಡ್ತಿದ್ದಾರೆ. ಆ ಮಾತಿನ ಅರ್ಥ ಏನು? ಖಂಡಿತ ಸ್ಮಿತಾ, ಬದಲಾವಣೆ ಆಗತ್ತೆ. ಸಿಎಂ ಅವರು ಸೇರಿದಂತೆ ಒಂದಷ್ಟು ಸ್ಥಾನ ಪಲ್ಲಟಗಳಾಗ್ತವೆ ಅನ್ನುವಂತ ಒಂದಷ್ಟು ಚರ್ಚೆ ಕಾಂಗ್ರೆಸ್ನಲ್ಲಿ ಮೊದಲಿನಿಂದಲೂ ಇದ್ದೇ ಇದೆ. ಆದ್ರೆ ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸೊಪ್ಪು ಹಾಕ್ತಾ ಇಲ್ಲ ಅನ್ನುವಂಥದ್ದು ಇನ್ನೊಂದು ಕಡೆ ಚರ್ಚೆ ಇದೆ. ಆದ್ರೆ ಒಂದು ಬಹಳ ಸ್ಪಷ್ಟವಾಗಿ ಕಳೆದ 2-3 ಬಾರಿ ಅವರು ಹೈಕಮಾಂಡ್ ಅವರು ಒಂದಷ್ಟು ಸಿಎಂ ಸಚಿವ ಸ್ಥಾನವನ್ನ ಬದಲಾವಣೆ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಸಿಎಂ ಅವರಿಗೆ ಕೊಟ್ಟಿದ್ರು. ಆದ್ರೆ ಯಾವುದೇ ಬದಲಾವಣೆಯನ್ನ ಮಾಡೋಕೆ ಸಿಎಂ ಅವರು ಒಪ್ಪಿಗೆ ಕೊಟ್ಟಿರಲಿಲ್ಲ. ಆದ್ರೆ ಈಗ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಹೊತ್ತಿಗೆ ಈ ಒಂದಷ್ಟು ಬದಲಾವಣೆಗಳಾಗಬಹುದು ಅನ್ನುವಂತ ಚರ್ಚೆಗಳು ಮತ್ತೆ ಮುನ್ನೆಲೆಗೆ ಬರ್ತಾ ಇದಾವೆ. ಅದು ದೆಹಲಿ ಭೇಟಿ ಬಳಿಕ. ಆದ್ರಿಂದ ರಾಜನ್ ಅವರು ಹೇಳ್ತಾ ಇದ್ದಾರೆ ಸೆಪ್ಟೆಂಬರ್ ಬಳಿಕ ಒಂದಷ್ಟು ಬದಲಾವಣೆಗಳಾಗತ್ತೆ, ಕಾದ್ ನೋಡಿ ಅನ್ನುವಂಥದ್ದು. ಆದ್ರೆ ಸಿಎಂ ಬಣ್ಣದಲ್ಲಿ ಇರತಕ್ಕಂತ ಸಿಎಂ ರಾಜನ್ ಅವರು ಈ ಹೇಳಿಕೆ ಸಾಕಷ್ಟು ಗೊಂದಲವನ್ನು ಮೂಡಿಸ್ತಾ ಇದೆ. ಯಾಕಂದ್ರೆ ಡಿಸಿಎಂ ಬಣ್ಣದಲ್ಲಿ ಇದ್ದಂತ ಶಾಸಕರ ಹೇಳಿಕೆ ಕೊಟ್ರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗುವಂತ ಪ್ರಯತ್ನಗಳು ಮಾಡ್ತಾ ಇದಾರೆ ಅಂತ ನಾವು ಒಂದಷ್ಟು ಊಹಿಸಿಕೊಳ್ಳಬಹುದಿತ್ತು, ಅಥವಾ ಆ ತರದ ಬೆಳವಣಿಗೆಗಳು ನಡೀತಾ ಇದಾವೆ ಅನ್ನೋದನ್ನು ಕೂಡ ಚೆಕ್ ಮಾಡಬಹುದಿತ್ತು. ಆದ್ರೆ ಸಿಎಂ ಬಣ್ಣದಲ್ಲಿ ಇರತಕ್ಕಂತ ರಾಜನ್ ಅವರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆ ಒಂದು ರೀತಿಯಲ್ಲಿ ಗೊಂದಲವನ್ನು ಮೂಡಿಸ್ತಾ ಇದೆ. ಇನ್ನೊಂದು ಕಡೆ ಅದೇ ಬಣ್ಣದಲ್ಲಿ ಇರತಕ್ಕಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಅಂತಹ ಬದಲಾವಣೆಗಳು ಇಲ್ಲ, ಒಂದು 4-5 ಸ್ಥಾನಗಳು, ಸಚಿವ ಸ್ಥಾನಗಳು ಬದಲಾವಣೆಗಳಾಗಬಹುದು ಅನ್ನುವಂತ ಹೇಳಿಕೆಯನ್ನ, ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಒಂದು ರೀತಿಯಾದಂತಹ ಗೊಂದಲದ ವಾತಾವರಣ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರ ಬಂದಾಗಿಂದಲೂ ಇದ್ದೇ ಇದೆ. ಆದ್ರೆ ಈಗ ಅದಕ್ಕೆ ಹೈಕಮಾಂಡ್ ಕೂಡ ತೆರೆ ಎಳೆಯುವಂತ ಪ್ರಯತ್ನವನ್ನ ಇಲ್ಲಿವರೆಗೂ ಕೂಡ ಮಾಡಲಿಲ್ಲ. ಆದ್ರೆ ಬದಲಾವಣೆ ಅಂದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗತ್ತಾ ಅಥವಾ ಅಧಿಕಾರ ಹಂಚಿಕೆ ಆಗತ್ತಾ ಅನ್ನುವಂತ ಸ್ಪಷ್ಟನೆ ಸಿಗಬೇಕಾಗಿದೆ. ಅದಕ್ಕೆ ಉತ್ತರ ಕಾಂಗ್ರೆಸ್ ಹೈಕಮಾಂಡ್ ಕೊಡಬೇಕಾಗಿದೆ. ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದಲ್ಲಂತೂ ಶಾಸಕರ ಅನುದಾನದ ವಿಚಾರವಾಗಿ ಗೊಂದಲ ಇದ್ದೇ ಇದೆ. ಇನ್ನೊಂದು ಕಡೆ ಅಧಿಕಾರ ಹಂಚಿಕೆ ಗೊಂದಲ ಇದ್ದೇ ಇದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಮೇಲಿಂದ ಮೇಲೆ ಬದಲಾವಣೆ ಮಾತುಗಳನ್ನು ಆಡ್ತಾನೆ ಇದ್ದಾರೆ, ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥದ್ದು. ಆದ್ರೆ ಯಾವುದಕ್ಕೂ ಕೂಡ ಸ್ಪಷ್ಟವಾದಂತಹ ನಿರ್ಧಾರಗಳು ಹೈಕಮಾಂಡ್ ಮಟ್ಟದಲ್ಲಿ ಆಗದೇ ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಗೊಂದಲದ ಗೂಡಂತೂ ಇದ್ದೇ ಇದೆ. ಸ್ಮಿತಾ, ಸಂಪರ್ಕದಲ್ಲಿರಿ ಬಸವರಾಜ್. ನಮ್ಮ ಪ್ರತಿನಿಧಿ ಸುರೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಒಂದರ್ಥದಲ್ಲಿ ಸುಭದ್ರ ಸರ್ಕಾರ ಆಗಬೇಕಾಗಿತ್ತು, ಆಡಳಿತ ವ್ಯವಸ್ಥೆಗಳು ಚುರುಕಾಗಬೇಕಾಗಿತ್ತು. ಆದ್ರೆ ಈ ಬದಲಾವಣೆ ಅನ್ನೋ ಬಿರುಗಾಳಿ ಬೀಸುತ್ತೆ ಅನ್ನೋ ಚರ್ಚೆನೆ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಕ್ಷಣದಿಂದ. ಈಗ ರಾಜಣ್ಣ ಅವರು ಆಡಿರೋ ಮಾತು, ಸತೀಶ್ ಜಾರಕಿಹೊಳಿ ಅವರು ಆಡಿರೋ ಮಾತು ನಿಜಕ್ಕೂ ಮುಂದಿನ ಬದಲಾವಣೆಯ ಅಸಲಿ ಸೂಚನೆಯ, ಅಥವಾ ಇದು ಕೂಡ ಶೂಟಿಂಗ್ ಇನ್ ದ ಡಾರ್ಕ್ ಅನ್ನೋ ರೀತಿಯಲ್ಲಿ ಆಗಿ ಹೋಗುತ್ತಾ ಅಂತ?
ಸ್ಮಿತಾ, ಖಂಡಿತವಾಗ್ಲೂ ಕೂಡ ನೋಡಿ 136 ಸೀಟ್ಗಳು ಬಂತು. ಎಲ್ಲವೂ ಕೂಡ ಸುಲಲಿತ 5 ವರ್ಷ ಪೂರೈಕೆ ಮಾಡುತ್ತೆ ಸರ್ಕಾರ, ಸುಭದ್ರವಾಗಿದೆ ಅಂತಕ್ಕಂತಹ ಏನು ಹೇಳಿಕೆಯನ್ನ ನೀಡ್ತಿದ್ರು. ಈಗ ಈ 136 ಸೀಟ್ಗಳು ಇದ್ರೂ ಕೂಡ ಯಾವ ರೀತಿಯಾಗಿ ವ್ಯತಿರಿಕ್ತ ಪರಿಣಾಮಗಳಾಗ್ತಾ ಇದೆ, ಪಕ್ಷದಲ್ಲಿ ಆಂತರಿಕವಾಗಿ ಯಾವ ರೀತಿ ಗೊಂದಲಗಳಾಗ್ತಾ ಇದೆ, ಆಂತರಿಕ ಬೇಗುದು ಇಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಪೂರಕ ಹೇಳಿಕೆಗಳು, ಅದಕ್ಕೆ ಪೂರಕವಾಗಿರುವಂತಹ ಹೇಳಿಕೆಗಳು, ಮತ್ತೆ ಅದಕ್ಕೆ ಪುಷ್ಟಿ ನೀಡುವಂತಹ ಅಂಶಗಳು. ನೋಡು, ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ, ಮತ್ತೊಂದು ಕಡೆ ಇವತ್ತು KN ರಾಜಣ್ಣ ಅವರ ಹೇಳಿಕೆ. ಸಚಿವರಾದ KN ರಾಜಣ್ಣ ಅವರು ಯಾವತ್ತೂ ಕೂಡ ಅವ್ರದೊಂದು ರೀತಿ ಡೈನಾಮಿಕ್ ರೋಲು. ಅವ್ರು ನೋಡಿ, ಅವ್ರು ಯಾವತ್ತಿದ್ರು ಕೂಡ ಅವ್ರು ಏನ್ ಮಾಡ್ತಾರೆ, ಅವರು ಇರುವಂತದ್ದನ್ನ ಯಥಾವತ್ತಾಗಿ ಹೇಳುವಂತಹ ಕೆಲಸವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಅವರು ಕೂಡ ಮಾಡಿರ್ತಕ್ಕಂಥದ್ದು. ಸೊ ಈಗ ಏನಾಗಿದೆ, ರಾಜ್ಯ ರಾಜಕಾರಣದಲ್ಲಿ ಭಾರಿ ಬದಲಾವಣೆಯ ಒಂದು ಮಾತನ್ನ ಇವತ್ತು ಹೇಳಿರ್ತಕ್ಕಂಥ KN ರಾಜಣ್ಣ ಅವರು, ಅದು ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗುತ್ತೋ ಅಥವಾ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆ ಆಗುತ್ತೋ ಅಥವಾ DCM ಸ್ಥಾನ ಬದಲಾವಣೆ ಆಗುತ್ತೋ ಯಾವುದನ್ನು ಕೂಡ ಸ್ಪಷ್ಟವಾಗಿ ಎಲ್ಲೂ ಕೂಡ KN ರಾಜಣ್ಣ ಅವರು ಹೇಳ್ತಾ ಇಲ್ಲ. ಆದ್ರೆ ಬದಲಾವಣೆಯ ಸೂಚನೆ ಏನಿತ್ತು ಅದನ್ನ ಮತ್ತೆ ಪುನರುಚ್ಚಾರ ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯದಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಆಗಿದೆ ಅಂತಕ್ಕಂಥ, ಆ ಪವರ್ ಸೆಂಟರ್ಗಳಲ್ಲಿ ಪ್ರಮುಖವಾಗಿ ದೆಹಲಿಯಲ್ಲೂ ಕೂಡ ಒಂದು ಪವರ್ ಸೆಂಟರ್ ಇದೆ, ಹಾಗೆ ರಾಜ್ಯದಲ್ಲೂ ಕೂಡ 3-4 ಪವರ್ ಸೆಂಟರ್ಗಳಿದೆ ಅಂತಕ್ಕಂಥ ಮಾತನ್ನ ಮತ್ತೆ ತಮ್ಮದೇ ಆದ ಧ್ವನಿಯಲ್ಲಿ ಪುನರುಚ್ಚಾರವನ್ನು ಮಾಡಿದ್ದಾರೆ. ಹಾಗೆ ನೋಡೋದಾದ್ರೆ ರಾಜ್ಯ ರಾಜಕಾರಣದಲ್ಲಿ ಮಾತ್ರ ಬದಲಾವಣೆಗಳು ಆಗತ್ತೆ ಅನ್ನುವುದರ ಸುಳಿವು ಇದು ಇರಬಹುದು. ಈಗ ಹಾಗೆ ನೋಡೋದಾದ್ರೆ ನೋಡಿ, KN ರಾಜಣ್ಣ ಅವರು ಮೊದಲಿಂದನೂ ಕೂಡ ಒಂದು ಮಾತನ್ನು ಹೇಳ್ತಿದ್ರು, ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಡದೇ ಆಗಿದ್ದಾರೆ, ನಾನು ಬಹಳ ಸ್ಪಷ್ಟವಾಗಿದ್ದೇನೆ, ನಾನು ಮಂತ್ರಿ ಸ್ಥಾನವನ್ನು ಕೂಡ ಬಿಡೋದಕ್ಕೆ ಸಿದ್ಧನಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಈಗಲೂ ಕೂಡ ಅದಕ್ಕೆ ಪೂರಕವಾಗಿ ತಮ್ಮ ಮಾತಿಗೆ ಗಟ್ಟಿಯಾಗಿ ನಿಂತಿರ್ತಕ್ಕಂಥದ್ದು. ಈಗಲೂ ಕೂಡ KN ರಾಜಣ್ಣ ಕೂಡ ತಮ್ಮ ಮಾತಿಗೆ ಅದನ್ನೇ ಹೇಳಿರ್ತಕ್ಕಂಥ, ನಾನು ಒಂದು ವೇಳೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಈಗಲೂ ಕೂಡ ಇದ್ದೇನೆ, ನಾನು ಮಂತ್ರಿ ಸ್ಥಾನವನ್ನು ಕೂಡ ಬಿಡೋದಕ್ಕೆ ತಯಾರಿದ್ದೇನೆ ಅಂತಕ್ಕಂತಹ ಹೇಳಿಕೆಯನ್ನ ಮತ್ತೆ ಇವತ್ತು ಬಹಿರಂಗವಾಗಿ ಕೂಡ ಹೇಳಿರ್ತಕ್ಕಂಥದ್ದು. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ನಂತರ ಬಿರುಗಾಳಿ ಏಳಲಿದೆಯಂತೆ. ಹೀಗಂತ ಹೇಳಿರೋದು KN ರಾಜಣ್ಣ. ಸದ್ಯ ತಂಗಾಳಿ, ಸೆಪ್ಟೆಂಬರ್ ನಂತರ ಬಿರುಗಾಳಿ ಅಂತ ಹೇಳೋ ಮೂಲಕ ಸೆಪ್ಟೆಂಬರ್ನಲ್ಲಿ ಆಗುತ್ತಾ ರಾಜಕೀಯ ಕ್ರಾಂತಿ ಅನ್ನೋ ಅನುಮಾನಕ್ಕೆ ಪುಷ್ಟಿ ನೀಡಿದ್ದಾರೆ KN ರಾಜಣ್ಣ. ಮುಂದಿನ 2 ತಿಂಗಳಲ್ಲೇ ಭಾರಿ ಸಂಚಲನ ಉಂಟಾಗಲಿದೆಯಂತೆ. ಸಿಎಂ ಆಪ್ತರ ಮಾತಿನಲ್ಲೇ ಹಾಗಾದ್ರೆ ಮುಂದಾಗಲಿರುವ ಭಾರೀ ಬೆಳವಣಿಗೆಯ ಅಸಲಿ ರಹಸ್ಯ ಅಡಗಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಸರ್ಕಾರದಲ್ಲಿ ಬದಲಾವಣೆಯ ಬಿರುಗಾಳಿ ಟಾಕ್ಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಹಾಗೆ ಸಂಪುಟದಲ್ಲಿ ರಾಜಕೀಯ ಮೇಲಾಟ ಸ್ಟಾರ್ಟ್ ಆದಂತೆ ಕಾಣ್ತಾ ಇದೆ. KN ರಾಜಣ್ಣ, ಸತೀಶ್ ಜಾರಕಿಹೊಳಿ ಮಾತಿನ ಗೇಮ್ ಮುಂದುವರೆದಿದೆ. ಕರ್ನಾಟಕದಲ್ಲಿ ಹಾಗಾದ್ರೆ ಮುಖ್ಯಮಂತ್ರಿ ಸ್ಥಾನವೇ ಬದಲಾಗುತ್ತಾ? ಇಬ್ಬರು ಸಿಎಂ ಆಪ್ತರು ತದ್ವಿರುದ್ಧವಾದ ಹೇಳಿಕೆಗಳನ್ನು ನೀಡಿದ್ದಾರೆ. ಹೀಗಾಗಿ ಯಾರ ಮಾತಿನ ಅರ್ಥ ಏನು ಅನ್ನೋದೇ ಸದ್ಯಕ್ಕಿರುವ ಗೊಂದಲ. ಭಾರಿ ಏನಾಗಲ್ಲ, ಬದಲಾವಣೆ ಆಗ್ಬೋದು. ಭಾರಿ ಏನಾಗಲ್ಲ, ಬದಲಾವಣೆ ಆಗ್ಬೋದು. ಅದನ್ನೇ ಬದಲಾವಣೆ ಆಗ್ಬೋದು, ಭಾರಿ ಆಗೋಲ್ಲ ಅಷ್ಟೇ. AICC ಬಿಟ್ಟಿದ್ರೆ ಅದು ಯಾವಾಗ ಏನ್ ಮಾಡ್ತಾರೆ ಯಾರು ಗೊತ್ತು, ಯಾವ ಬದಲಾವಣೆಗಳು ಏನೇನು ಮಾಡ್ತಾರೆ, ಯಾವ ನಿರ್ಣಯಗಳನ್ನ ಅದು AICC ಬಿಟ್ಟಿದ್ರು. ನಾವ್ ಹೇಳುವಂತ ಅಗತ್ಯ ಕೂಡ ಇಲ್ಲ ಅದಕ್ಕೆ. ಸೆಪ್ಟೆಂಬರ್ ಕಳೀಲಿದ್ದು ಸೆಪ್ಟೆಂಬರ್ ಕಳೀಲಿದ್ದು ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಸರ್ಕಾರ ಅಸ್ತಿತ್ವಕ್ಕೆ ಬಂದು 1-2 ತಿಂಗಳಲ್ಲೇನೆ ಭಾರೀ ಕ್ರಾಂತಿ, ಬದಲಾವಣೆ, ಈ ರೀತಿಯ ಚರ್ಚೆಗಳು ಪ್ರಾರಂಭ ಆಗಿತ್ತು. 2.5 ವರ್ಷ ಕಳೆದಿದೆ. ಇದೀಗ ರಾಜಣ್ಣ ಅವರ ಹೊಸ ಹೇಳಿಕೆ ಸೆಪ್ಟೆಂಬರ್ ಕಳೀಲಿ ಅಂತ ಏನ್ ಅರ್ಥ? ಇದಕ್ಕೆ ತದ್ವಿರುದ್ಧವಾಗಿ ಸತೀಶ್ ಜಾರಕಿಹೊಳಿ ಮಾತನಾಡ್ತಿದ್ದಾರೆ. ಆ ಮಾತಿನ ಅರ್ಥ ಏನು? ಖಂಡಿತ ಸ್ಮಿತಾ, ಬದಲಾವಣೆ ಆಗತ್ತೆ, ಸಿಎಂ ಅವರು ಸೇರಿದಂತೆ ಒಂದಷ್ಟು ಸ್ಥಾನಪಲ್ಲಟಗಳಾಗ್ತವೆ ಅನ್ನುವಂತ ಒಂದಷ್ಟು ಚರ್ಚೆ ಕಾಂಗ್ರೆಸ್ನಲ್ಲಿ ಮೊದಲಿನಿಂದಲೂ ಇದ್ದೇ ಇದೆ. ಆದ್ರೆ ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸೊಪ್ಪು ಹಾಕ್ತಾ ಇಲ್ಲ ಅನ್ನುವಂಥದ್ದು ಇನ್ನೊಂದು ಕಡೆ ಚರ್ಚೆ ಇದೆ. ಆದ್ರೆ ಒಂದು ಬಹಳ ಸ್ಪಷ್ಟವಾಗಿ ಕಳೆದ 2-3 ಬಾರಿ ಅವರು ಹೈಕಮಾಂಡ್ ಅವರು ಒಂದಷ್ಟು ಸಿಎಂ ಸಚಿವ ಸ್ಥಾನವನ್ನ ಬದಲಾವಣೆ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಸಿಎಂ ಅವರಿಗೆ ಕೊಟ್ಟಿದ್ರು. ಆದ್ರೆ ಯಾವುದೇ ಬದಲಾವಣೆಯನ್ನ ಮಾಡೋಕೆ ಸಿಎಂ ಅವರು ಒಪ್ಪಿಗೆ ಕೊಟ್ಟಿರಲಿಲ್ಲ. ಆದ್ರೆ ಈಗ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಹೊತ್ತಿಗೆ ಈ ಒಂದಷ್ಟು ಬದಲಾವಣೆಗಳಾಗಬಹುದು ಅನ್ನುವಂತ
ಚರ್ಚೆಗಳು ಮತ್ತೆ ಮುನ್ನೆಲೆಗೆ ಬರ್ತಾ ಇದಾವೆ, ಅದು ದೆಹಲಿ ಭೇಟಿ ಬಳಿಕ. ಆದ್ರಿಂದ ರಾಜನ್ ಅವರು ಹೇಳ್ತಾ ಇದ್ದಾರೆ ಸೆಪ್ಟೆಂಬರ್ ಬಳಿಕ ಒಂದಷ್ಟು ಬದಲಾವಣೆಗಳಾಗತ್ತೆ ಕಾದ್ ನೋಡಿ ಅನ್ನುವಂಥದ್ದು. ಆದ್ರೆ ಸಿಎಂ ಬಣ್ಣದಲ್ಲಿ ಇರತಕ್ಕಂಥ ಸಿಎಂ ರಾಜನ್ ಅವರ ಈ ಹೇಳಿಕೆ ಸಾಕಷ್ಟು ಗೊಂದಲವನ್ನು ಮೂಡಿಸ್ತಾ ಇದೆ. ಯಾಕಂದ್ರೆ ಡಿಸಿಎಂ ಬಣ್ಣದಲ್ಲಿ ಇದ್ದಂತ ಶಾಸಕರ ಹೇಳಿಕೆ ಕೊಟ್ರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗುವಂತ ಪ್ರಯತ್ನಗಳು ಮಾಡ್ತಾ ಇದಾರೆ ಅಂತ ನಾವು ಒಂದಷ್ಟು ಊಹಿಸಿಕೊಳ್ಳಬಹುದಿತ್ತು, ಅಥವಾ ಆ ತರದ ಬೆಳವಣಿಗೆಗಳು ನಡೀತಾ ಇದಾವೆ ಅನ್ನೋದನ್ನು ಕೂಡ ಚೆಕ್ ಮಾಡಬಹುದಿತ್ತು. ಆದ್ರೆ ಸಿಎಂ ಬಣ್ಣದಲ್ಲಿ ಇರ್ತಕ್ಕಂಥ ರಾಜನ್ ಅವರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆ ಒಂದು ರೀತಿಯಲ್ಲಿ ಗೊಂದಲವನ್ನು ಮೂಡಿಸ್ತಾ ಇದೆ. ಇನ್ನೊಂದು ಕಡೆ ಅದೇ ಬಣ್ಣದಲ್ಲಿ ಇರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಅಂತಹ ಬದಲಾವಣೆಗಳು ಇಲ್ಲ, ಒಂದು 4-5 ಸ್ಥಾನಗಳು ಸಚಿವ ಸ್ಥಾನಗಳು ಬದಲಾವಣೆಗಳಾಗಬಹುದು ಅನ್ನುವಂತ ಹೇಳಿಕೆಯನ್ನ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಒಂದು ರೀತಿಯಾದಂತಹ ಗೊಂದಲದ ವಾತಾವರಣ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರ ಬಂದಾಗಿಂದಲೂ ಇದ್ದೇ ಇದೆ. ಆದ್ರೆ ಈಗ ಅದಕ್ಕೆ ಹೈಕಮಾಂಡ್ ಕೂಡ ತೆರೆ ಎಳೆಯುವಂತ ಪ್ರಯತ್ನವನ್ನ ಇಲ್ಲಿವರೆಗೂ ಕೂಡ ಮಾಡಲಿಲ್ಲ. ಆದ್ರೆ ಬದಲಾವಣೆ ಅಂದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗತ್ತಾ ಅಥವಾ ಅಧಿಕಾರ ಹಂಚಿಕೆ ಆಗತ್ತಾ ಅನ್ನುವಂತ ಸ್ಪಷ್ಟನೆ ಸಿಗಬೇಕಾಗಿದೆ. ಅದಕ್ಕೆ ಉತ್ತರ ಕಾಂಗ್ರೆಸ್ ಹೈಕಮಾಂಡ್ ಕೊಡಬೇಕಾಗಿದೆ. ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದಲ್ಲಂತೂ ಶಾಸಕರ ಅನುದಾನದ ವಿಚಾರವಾಗಿ ಗೊಂದಲ ಇದ್ದೇ ಇದೆ. ಇನ್ನೊಂದು ಕಡೆ ಅಧಿಕಾರ ಹಂಚಿಕೆ ಗೊಂದಲ ಇದ್ದೇ ಇದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಮೇಲಿಂದ ಮೇಲೆ ಬದಲಾವಣೆ ಮಾತುಗಳನ್ನು ಆಡ್ತಾನೆ ಇದ್ದಾರೆ, ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥದ್ದು. ಆದ್ರೆ ಯಾವುದಕ್ಕೂ ಕೂಡ ಸ್ಪಷ್ಟವಾದಂತಹ ನಿರ್ಧಾರಗಳು ಹೈಕಮಾಂಡ್ ಮಟ್ಟದಲ್ಲಿ ಆಗದೇ ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಗೊಂದಲದ ಗೂಡಂತೂ ಇದ್ದೇ ಇದೆ. ಸ್ಮಿತಾ, ಸಂಪರ್ಕದಲ್ಲಿರಿ ಬಸವರಾಜ್, ನಮ್ಮ ಪ್ರತಿನಿಧಿ ಸುರೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಒಂದರ್ಥದಲ್ಲಿ ಸುಭದ್ರ ಸರ್ಕಾರ ಆಗಬೇಕಾಗಿತ್ತು, ಆಡಳಿತ ವ್ಯವಸ್ಥೆಗಳು ಚುರುಕಾಗಬೇಕಾಗಿತ್ತು. ಆದ್ರೆ ಈ ಬದಲಾವಣೆ ಅನ್ನೋ ಬಿರುಗಾಳಿ ಬೀಸುತ್ತೆ ಅನ್ನೋ ಚರ್ಚೆನೆ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಕ್ಷಣದಿಂದ. ಈಗ ರಾಜನ್ ಅವರು ಆಡಿರೋ ಮಾತು, ಸತೀಶ್ ಜಾರಕಿಹೊಳಿ ಅವರು ಆಡಿರೋ ಮಾತು ನಿಜಕ್ಕೂ ಮುಂದಿನ ಬದಲಾವಣೆಯ ಅಸಲಿ ಸೂಚನೆಯ, ಅಥವಾ ಇದು ಕೂಡ ಶೂಟಿಂಗ್ ಇನ್ ದ ಡಾರ್ಕ್ ಅನ್ನೋ ರೀತಿಯಲ್ಲಿ ಆಗಿ ಹೋಗುತ್ತಾ ಅಂತ? ಸ್ಮಿತಾ, ಖಂಡಿತವಾಗ್ಲೂ ಕೂಡ ನೋಡಿ, 136 ಸೀಟ್ಗಳು ಬಂತು. ಎಲ್ಲವೂ ಕೂಡ ಸುಲಲಿತ 5 ವರ್ಷ ಪೂರೈಕೆ ಮಾಡುತ್ತೆ ಸರ್ಕಾರ, ಸುಭದ್ರವಾಗಿದೆ ಅಂತಕ್ಕಂತಹ ಏನ್ ಹೇಳಿಕೆಯನ್ನ ನೀಡ್ತಿದ್ರು. ಈಗ ಈ 136 ಸೀಟ್ಗಳು ಇದ್ರೂ ಕೂಡ ಯಾವ ರೀತಿಯಾಗಿ ವ್ಯತಿರಿಕ್ತ ಪರಿಣಾಮಗಳಾಗ್ತಾ ಇದೆ, ಪಕ್ಷದಲ್ಲಿ ಆಂತರಿಕವಾಗಿ ಯಾವ ರೀತಿ ಗೊಂದಲಗಳಾಗ್ತಾ ಇದೆ, ಆಂತರಿಕ ಬೇಗುದು ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಪೂರಕ ಹೇಳಿಕೆಗಳು, ಅದಕ್ಕೆ ಪೂರಕವಾಗಿರುವಂತಹ ಹೇಳಿಕೆಗಳು, ಮತ್ತೆ ಅದಕ್ಕೆ ಪುಷ್ಟಿ ನೀಡುವಂತಹ ಅಂಶಗಳು. ನೋಡು, ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ, ಮತ್ತೊಂದು ಕಡೆ ಇವತ್ತು ಕೆ.ಎನ್. ರಾಜಣ್ಣ ಅವರ ಹೇಳಿಕೆ. ಸಚಿವರಾದ ಕೆ.ಎನ್. ರಾಜಣ್ಣ ಅವರು ಯಾವತ್ತೂ ಕೂಡ ಅವ್ರದೊಂದು ರೀತಿ ಡೈನಾಮಿಕ್ ರೋಲ್. ಅವ್ರು ನೋಡಿ, ಅವ್ರು ಯಾವತ್ತಿದ್ರೂ ಕೂಡ ಅವ್ರು ಏನ್ ಮಾಡ್ತಾರೆ, ಅವರು ಇರುವಂತದ್ದನ್ನ ಯಥಾವತ್ತಾಗಿ ಹೇಳುವಂತಹ ಕೆಲಸವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಅವರು ಕೂಡ ಮಾಡಿರ್ತಕ್ಕಂಥದ್ದು. ಸೊ ಈಗ ಏನಾಗಿದೆ, ರಾಜ್ಯ ರಾಜಕಾರಣದಲ್ಲಿ ಭಾರಿ ಬದಲಾವಣೆಯ ಒಂದು ಮಾತನ್ನ ಇವತ್ತು ಹೇಳಿರ್ತಕ್ಕಂಥ ಕೆ.ಎನ್. ರಾಜಣ್ಣ ಅವರು, ಅದು ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗುತ್ತೋ, ಅಥವಾ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆ ಆಗುತ್ತೋ, ಅಥವಾ ಡಿಸಿಎಂ ಸ್ಥಾನ ಬದಲಾವಣೆ ಆಗುತ್ತೋ, ಯಾವುದನ್ನು ಕೂಡ ಸ್ಪಷ್ಟವಾಗಿ ಎಲ್ಲೂ ಕೂಡ ಕೆ.ಎನ್. ರಾಜಣ್ಣ ಅವರು ಹೇಳ್ತಾ ಇಲ್ಲ. ಆದ್ರೆ ಬದಲಾವಣೆಯ ಸೂಚನೆ ಏನಿತ್ತು ಅದನ್ನ ಮತ್ತೆ ಪುನರುಚ್ಚಾರ ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯದಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಆಗಿದೆ ಅಂತಕ್ಕಂಥ, ಆ ಪವರ್ ಸೆಂಟರ್ಗಳಲ್ಲಿ ಪ್ರಮುಖವಾಗಿ ದೆಹಲಿಯಲ್ಲೂ ಕೂಡ ಒಂದು ಪವರ್ ಸೆಂಟರ್ ಇದೆ, ಹಾಗೆ ರಾಜ್ಯದಲ್ಲೂ ಕೂಡ 3-4 ಪವರ್ ಸೆಂಟರ್ಗಳಿದೆ ಅಂತಕ್ಕಂಥ ಮಾತನ್ನ ಮತ್ತೆ ತಮ್ಮದೇ ಆದ ಧ್ವನಿಯಲ್ಲಿ ಪುನರುಚ್ಚಾರವನ್ನು ಮಾಡಿದ್ದಾರೆ. ಹಾಗೆ ನೋಡೋದಾದ್ರೆ ರಾಜ್ಯ ರಾಜಕಾರಣದಲ್ಲಿ ಮಾತ್ರ ಬದಲಾವಣೆಗಳು ಆಗತ್ತೆ ಅನ್ನುವುದರ ಸುಳಿವು ಇದು ಇರಬಹುದು. ಈಗ ಹಾಗೆ ನೋಡೋದಾದ್ರೆ ನೋಡಿ, ಕೆ.ಎನ್. ರಾಜಣ್ಣ ಅವರು ಮೊದಲಿಂದನೂ ಕೂಡ ಒಂದು ಮಾತನ್ನು ಹೇಳ್ತಿದ್ರು, ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಡದೆ ಆಗಿದ್ದಾರೆ, ನಾನು ಬಹಳ ಸ್ಪಷ್ಟವಾಗಿದ್ದೇನೆ, ನಾನು ಮಂತ್ರಿ ಸ್ಥಾನವನ್ನು ಕೂಡ ಬಿಡೋದಕ್ಕೆ ಸಿದ್ಧನಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಈಗಲೂ ಕೂಡ ಅದಕ್ಕೆ ಪೂರಕವಾಗಿ ತಮ್ಮ ಮಾತಿಗೆ ಗಟ್ಟಿಯಾಗಿ ನಿಂತಿರ್ತಕ್ಕಂಥದ್ದು. ಈಗಲೂ ಕೂಡ ಕೆ.ಎನ್. ರಾಜಣ್ಣ ಕೂಡ ತಮ್ಮ ಮಾತಿಗೆ ಅದನ್ನೇ ಹೇಳಿರ್ತಕ್ಕಂಥ, ನಾನು ಒಂದು ವೇಳೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಈಗಲೂ ಕೂಡ ಇದ್ದೇನೆ, ನಾನು ಮಂತ್ರಿ ಸ್ಥಾನವನ್ನು ಕೂಡ ಬಿಡೋದಕ್ಕೆ ತಯಾರಿದ್ದೇನೆ ಅಂತಕ್ಕಂತಹ ಹೇಳಿಕೆಯನ್ನ ಮತ್ತೆ ಇವತ್ತು ಬಹಿರಂಗವಾಗಿ ಕೂಡ ಹೇಳಿರ್ತಕ್ಕಂಥದ್ದು.